ಅದ್ರಲ್ಲಿ ಫುಲ್ ಏನೇನೋ ಮಿಕ್ಸ್ ಮಾಡ್ಬಿಟ್ಟಿದ್ಯಪ್ಪ. ಇಲ್ಲ ಇದಕ್ಕೆ ಹಾಕೋ ಫಸ್ಟ್ ಮೊಟ್ಟೆ ಡೋನಟ್ ವಾಸನೆ ಅದ್ ನೋಡಿದ್ರೆ ಒಂಥರ ಅನ್ಸುತ್ತೆ. ಅಯ್ಯೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ಇವತ್ತು ಕಿಚನಲ್ಲಿ ವ್ಲಾಗ್ ಶುರು ಮಾಡ್ತಿಲ್ಲ. ನಾನು ವ್ಲಾಗ್ ಶುರು ಮಾಡ್ತಿರೋದು ಮನೆ ಕೆಳಗಡೆಯಿಂದ, ಲಿಫ್ಟ್ ಹತ್ರ. ಇವತ್ತೇನು ವ್ಲಾಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಿ? ಇಲ್ಲಿ ಆಚೆ ನಿಂತಿದ್ದೀನಿ ಅಂದ್ರೆ ಏನಾದ್ರು ವ್ಲಾಗು ಅಂತ ಯೋಚನೆ ಮಾಡ್ತಿದ್ದಾರೆ. ಕುಕಿಂಗ್ ವ್ಲಾಗ್ ಗೈಸ್, ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ನಾನು ನನ್ನ ಹಸ್ಬೆಂಡ್ ಸೇರಿ ಒಂದು ಡೆಸರ್ಟ್ ಮಾಡ್ತಾ ಇದೀವಿ. ಬನ್ನಿ ಯಜಮಾನ್ರೆ. ನಾನೇನ್ ಮಾಡ್ತಾ ಇಲ್ಲ, ನೀನೇ ಮಾಡ್ತಿರೋದು. ಅವ್ಳು ಮಾಡ್ತಾಳೆ, ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ಗೈಸ್, ಇವ್ರ ಕೈಯಲ್ಲೇ ಡೆಸರ್ಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಏನ್ ಡೆಸರ್ಟ್ ಅಂತ ಯೋಚನೆ ಮಾಡ್ತಾ ಇದ್ರಿ. ನಾವು ಅಷ್ಟಲ್ಲಿ ಹೋಗಿ ಇವಾಗ ಮಾರ್ಟ್ಗೆ ಹೋಗಿ ಒಂಚೂರು ಐಟಮ್ಸ್ ಎಲ್ಲ ತರಬೇಕು, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಅಲ್ಲಿ ಹೋಗಿ ಹಂಗೆ ತಗೊಂಡ್ ಬಂದು ಏನೇನೆಲ್ಲ ಇವತ್ತಿನ ದಿನ ಫುಲ್ ವ್ಲಾಗ್ ಏನೇನು ಮಾಡ್ತೀವಿ ಅಂತ ನೋಡ್ತಾ ಇದ್ದೀನಿ. ಫನ್ ಆಗಿರುತ್ತೆ. ನಾನು ನನ್ನ ಹಸ್ಬೆಂಡ್ ಅಂತ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಿನ್ ಕಿಚನ್ ಬಂದಿ ಲೈಫ್ ಅಲ್ಲಿ 4 ವರ್ಷದಿಂದ ಅಂತ ಹೇಳು, ನಿಮ್ಮ ಲೈಫ್ ಅಲ್ಲ. ಸಾರಿ, ಆಫ್ಟರ್ ಮ್ಯಾರೇಜ್ ಅಂದ್ರೆ ಆ ತರ ಉಂಟು. ಆಫ್ಟರ್ ಮ್ಯಾರೇಜ್ 4 years ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಕಿಚನ್ ಬಂದು ಹೆಲ್ಪಿಂಗ್ ಅಲ್ಲ, ಅವರೇ ಕುಕಿಂಗ್ ಮಾಡೋದು. ಬನ್ನಿ ಗೈಸ್, ಹೋಗುವ. ಇವಾಗ ಮಾರ್ಟ್ಗೆ ಹೋಗೋಣ. ಇವಾಗ ಏನೇನ್ ತಗೋತೀರೋ ಅದ್ರ ಮೇಲೆ ನಿಮಗೆ ಗೆಸ್ ಮಾಡಿ ನಾವ್ ಏನ್ ಕುಕ್ ಮಾಡ್ಬೋದು ಅಂತ. ಬೇಡ ಒಂದೇ ಅಲ್ಲ, ಮಿಲ್ಕಿ ಮಿಷ್ಟ. ಎಸ್, ಈ ಬಟರಲ್ಲೂ ಇದು ಒಂದು ಬಟರ್ ತಗೋತೀವಿ, ಒಂದು ಫುಲ್ಲು. ನೆಕ್ಸ್ಟು ನ್ಯೂಟೆಲಾ. ಇದು ಇಷ್ಟು ಒಂದು ಸಾಗುತ್ತಾ? ಇನ್ನೊಂದು ತಗೊಳ್ಳೋಣ. ಕಾರ್ನ್ಫ್ಲೋರ್ ಇದೆ. ಇನ್ನೇನು ದೊಡ್ಡ ಪ್ಯಾಕೆಟ್ ಕಾಣಿಸ್ತಾ ಇದ್ದೀವಿ. ಅಷ್ಟೊಂದೆಲ್ಲ ಶಾಪಿಂಗ್ ಐತಿ. ಇವಾಗ ಬ್ರೆಡ್ ತಗೊಂಡು ಮನೆಗೆ ಹೋಗೋದು ಅಷ್ಟೇ. ಸೊ ಗೈಸ್, ಇವಾಗ ಮಾರ್ಟ್ಗೆ ಹೋಗ್ಬಿಟ್ಟು ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದಿದ್ವಿ. ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ತಂದಿದೀವಿ. ಸೊ ಏನೇನ್ ಬೇಕು ಅಂತೆಲ್ಲ ಹೇಳ್ತೀವಿ. ಒಂದು ವಿಸಿಟ್ ಆಗ್ಬೇಕಲ್ಲ ನೋಡಿ, ಈ ತರ ಎಲ್ಲ ಸೆಟಪ್ ಮಾಡ್ಕೊಂಡಿದೀವಿ. ಸೊ ಇದನ್ನೆಲ್ಲ ನೋಡ್ಮೇಲೆ ಏನ್ ಮಾಡ್ತಿರ್ಬೋದು, ಏನ್ ಕುಕ್ ಮಾಡ್ತಿರ್ಬೋದು, ಏನ್ ಪ್ರಿಪೇರ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರಶಾಂತ್, ಏನ್ ಪ್ರಿಪೇರ್ ಮಾಡ್ತಿದ್ಯಾ ಪ್ರಶಾಂತ? ಮೈ ಫೇವ್ರೆಟ್ ಡೆಸರ್ಟ್. ನನ್ನ ಹಸ್ಬೆಂಡ್ ಡೆಸರ್ಟ್ ಮಾಡಿ ಕೊಡ್ತಿದ್ದಾರೆ ನನಗೆ ಅಂತ. ಯಾವ್ದು ಡೋನಟ್ ಮಾಡ್ಕೊಡ್ತಿದ್ದಾರೆ ಗೈಸ್. ಮನೇಲೆ ಡೋನಟ್ ಹೆಂಗ್ ಮಾಡೋದು ಅಂತ ಇವತ್ತು ನನ್ನ ಹಸ್ಬೆಂಡ್ ಹೇಳ್ಕೊಡ್ತಾರೆ. ಸೊ ಟೇಸ್ಟ್ ಮಾಡುವ, ಹೆಂಗ್ ಬರುತ್ತೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಟ್ರೈ ಮಾಡೋಣ. ಮನೇಲಿ ಒಂದು ಒಳ್ಳೆ ಡೆಸರ್ಟ್ ನ ಟ್ರೈ ಮಾಡ್ತಾ ಇದೀವಿ. ನೀವು ನೋಡಿ ಎಂಜಾಯ್ ಮಾಡಿ. ಸೊ ಪ್ರೊಸೀಜರ್ ಹೇಳ್ಕೊಡ್ತೀನಿ. ನೀವು ಚೆನ್ನಾಗ್ ಬಂದ್ರೆ ಮಾಡ್ಕೊಂತೀನಿ, ಚೆನ್ನಾಗ್ ಬಂದಿಲ್ಲ ಅಂದ್ರೆ ಏನೋ ನೋಡುವ. ಮೈದಾ ಬೇಕು. ಇದು ಸಾಲ್ಟ್ ಇಲ್ಲ, ಸಾಲ್ಟ್. ಇದು ಕಾರ್ನ್ಫ್ಲವರ್. ಮುಟ್ ನೋಡು. ಏನದು? ಶುಗರ್. ನಾನು ನ್ಯೂಟೆಲಾ ತಗೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಚಾಕ್ಲೇಟ್, ಒಳಗಡೆ ಚಾಕ್ಲೇಟ್ ನ್ಯೂಟೆಲಾ ಆಡ್ ಮಾಡ್ಕೋಬಹುದು. ಅದು ಬಿಟ್ರೆ ಏನಂತಾರೆ, ಚಾಕೋ ಸಿರಪ್ ಆಡ್ ಮಾಡ್ಕೋಬಹುದು. ಯಾವ್ದಾದ್ರು ಆಪ್ಷನ್, ನಿಮ್ಗೆ ಯಾವ ಚಾಕ್ಲೇಟ್ ಬೇಕೋ ಅದನ್ನ ಆಡ್ ಮಾಡ್ಕೋಬಹುದು. ಅದ್ರ ಜೊತೆ ಒಂದು ಮೊಟ್ಟೆ ಬೇಕು. ಇದಕ್ಕೆ ಅರ್ಧ ಕಪ್, ಅರ್ಧ ಹಾಕು. ಇನ್ನೊಂಚೂರು ಹಾಕು. ಅದಕ್ಕೆ ಈಸ್ಟ್ ಅಲ್ಲಿ ಇದೆ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಗೈಸ್. ಇದೆ ಮೇನು. ನಿಮ್ಗೆ ಡೋನಟ್ ಮಾಡಕ್ಕೆ, ಪಫಿಯಾಗಿ ಬರಕ್ಕೆ ಇದೇ ಇಂಪಾರ್ಟೆಂಟ್, ಈಸ್ಟ್. ಆಯ್ತಾ? ಅದನ್ನ ಒಂದು 1 ಸ್ಪೂನ್ ಹಾಕು. ಇಲ್ಲಿ ಇದನ್ ಚೆನ್ನಾಗ್ ಬರ್ಬೇಕು, ನೀನಲ್ಲ. ಅಯ್ಯೋ ಪ್ರಶಾಂತ, ಆಯ್ತು ಸಾಕು ಬಿಡು. ಮಿಕ್ಸ್ ಮಾಡು. ಎಲ್ಲ ಅರ್ಧ ಚಲ್ಲೇ ಬಿಟ್ರು ಗೈಸ್. ಬಿಟ್ಬಿಡು. ವಾಮ್ ಮಿಲ್ಕ್ಗೆ ಪ್ಲಸ್ ಈಸ್ಟ್ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಹಾಕ್ಬಿಡು. ಹಾಕು. ಪ್ರಶಾಂತ, ನಾವ್ ಮತ್ತೆ ನೋಡ್ಬೇಕು. ಫಸ್ಟ್ ಟೈಮ್ ಲೈಫಲ್ಲಿ, ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಮಾಡ್ತಿರೋದು ಅಲ್ವಾಮ್ಮ? ಗೈಸ್ 2 ಕಪ್ ಮೈದಾ ಹಾಕೊಂಡಿದೀವಿ ನೋಡಿ ಗೈಸ್. ಸಾಲ್ಟ್ ಹಾಕೋ 1 ಸ್ಪೂನು. ಜಾಸ್ತಿ ಹಾಕ್ಬೇಡ. ಆಮೇಲೆ 1 ಸ್ಪೂನ್ ಅಂದ್ರೆ ನೋಡಿ ಗೈಸ್, ಇಷ್ಟು. ಸಾಕು.
ಆಯ್ತಾ. ಅದಾದ್ಮೇಲೆ ಶುಗರ್ ಒಂದು 2 ಸ್ಪೂನು, ಜಾಸ್ತಿ 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 2 ಸ್ಪೂನು, ಜಾಸ್ತಿ ಸ್ವೀಟ್ ಇರ್ಲಿ ಅಂತ. ಅದನ್ನ ಮಾತ್ರ ಗೈಸ್ ನಿಧಾನಕ್ಕೆ ಹಾಕೋದಂತೆ, ಏನೋ ಸ್ಟೈಲ್ ಆಗಿ ಅಲ್ಲಿ. ಅದು ಮೈದಾ, ಸಾಲ್ಟು ಮತ್ತೆ ಶುಗರ್ ಪೌಡರ್ ಹಾಕ್ತಾ ಇದೀವಿ. ಹುಷಾರ. ಆಮೇಲೆ ಅಯ್ಯೋ ಗೈಸ್ ಒಂದ್ ಮೊಟ್ಟೆ ಹೊಡಿಯಂಗ್ ಬರ್ತಿಲ್ಲ ಗೈಸ್ ಇವ್ರಿಗೆ. ಹಿಂಗಲ್ಲ ಪ್ರಶಾಂತ. ಅಯ್ಯೋ ಇದೆಲ್ಲ ಹಾಕ್ಬಿಟ್ಟಾ ಶೋರಾ ಗೈಸ್ ಒಂದ್ ಮೊಟ್ಟೆ. ಗೈಸ್ 5 ನಿಮಿಷಕ್ಕೂ ಕೈ ತೊಳಿತಾರೆ, 5 ನಿಮಿಷಕ್ಕೂ ಟಿಶ್ಯೂ ಒರ್ಸ್ಕೊತಾರೆ ಗೈಸ್. ಅದು ಎಷ್ಟಂತ ಬೇಕು ಇದೆಲ್ಲ. ಇದು ಒಂದು ಕೊಡ್ತೀನಿ. ಫಾರಿನರ್ಸ್ ಅಂತಲ್ಲ ಪ್ರಶಾಂತ, ನೀಟಾಗಿ ಇದಾಗ್ಬೇಕು ಅದು. ಇಷ್ಟೇ, ಇನ್ನೇನಿಲ್ಲ. ಅದಾದ್ಮೇಲೆ 10 ನಿಮಿಷ ಆಗ್ಲಿ ಇದು. ಇನ್ನು 5 ಮಿನಿಟ್ಸ್ ಆಗ್ಬೇಕು. ಅಷ್ಟ್ರಲ್ಲಿ ನಾವು ಬಟರ್ ಮೆಲ್ಟ್ ಮಾಡ್ಕೊಂಡ್ಬಿಡೋಣ. ಬಟರ್ ಮೆಲ್ಟ್ ಮಾಡ್ತಾ ಇದೀನಿ. ಗ್ಯಾಸ್ ಆನ್ ಮಾಡು. ಆನ್ ಮಾಡಕ್ ಬರುತ್ತಾ? ತಗೋ. ಫುಲ್ ಮೆಸ್ ಆಗ್ಬಿಟ್ಟಿದೆ ಕಿಚನ್. ಏ ಹಾಕಲ್ಲಿ 4 ಬಟನ್ ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಗೈಸ್ ಹೆಂಗ ಹಾಕ್ತವ್ರೆ. ಪ್ರಶಾಂತ ಕೈಯಿಂದ ತೆಗಿ ಪ್ರಶಾಂತ, ಗ್ಯಾಸ್ ಆನ್ ಮಾಡ್ಬಿಟ್ಟು ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ಇಂಗ್ರೀಡಿಯೆಂಟ್ಸ್ ಹಾಕಿ ಕೈ ತೊಳ್ಕೊಳ್ಳೋದು, ಕೈ ಒರೆಸ್ಕೊಳ್ಳೋದು. ಫುಲ್ ತರ ಮಾಡ್ಬೇಕಾ ಲಿಕ್ವಿಡ್? ಒಂಚೂರು ಲಿಕ್ವಿಡ್ ಸಾಕು ಬಿಡು. ಫುಲ್ ಬಟರ್ನೇ ಬೇರೆ ಟೇಸ್ಟ್ ಬಂದ್ಬಿಡುತ್ತೆ. ಆ ತರ ಮಾಡ್ತಿದ್ಯಾ? ಒಂದ್ ನಿಮಿಷ ಕೇಳು, ನನ್ ಮಾತ್ ಕೇಳು. ನಾನ್ ಹೇಳ್ತಾ ಇದೀನಿ, ನೀನ್ ಕೇಳ್ಸ್ಕೊತಿಲ್ವಲ್ಲ. ಆಯ್ತು ಬಾ. ಇವ್ರ ಕೈಲಿ ನೀನ್ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಸಿದ್ರೆ ಹೆಂಗಿರುತ್ತೆ? ಅದೆಲ್ಲ ಚೆನ್ನಾಗಿ ಮಾಡ್ತೀಯಾ? ಡೋನಟ್ ಮಾತ್ರ ಚೆನ್ನಾಗಿ ಬರಲ್ಲ. ಇಂಗ್ಲಿಷ್ ಐಟಮು ಅವಾಗ್ಲೇ ಹೇಳ್ದೆ, ಏನೋ ಡೈಲಾಗ್ ಹೇಳ್ದೆ, ನಾನ್ ಇಂಗ್ಲಿಷ್ ಅವ್ರು ಹಿಂಗೆ ಮಾಡೋದು ಅಂತ. ಅವಾಗ್ಲೇ ಈಸ್ಟ್ ಮತ್ತೆ ಮಿಲ್ಕ್ ಹಾಕಿದ್ವಲ್ಲ, ಅದನ್ನ ಹಾಕ್ತಾ ಇದೀವಿ. ಆಯ್ತಾ. ಬಟರ್ ಹಾಕ್ತಾ ಇದೀನಿ, ಮೆಲ್ಟೆಡ್ ಬಟರ್. ಬಿಸಿ ಇರುತ್ತೆ. ಕೈ ಹಾಕಿದೀನಾ? ಪ್ರಶಾಂತ ದಯವಿಟ್ಟು ಹಾಳು ಮಾಡ್ಬೇಡ ಪ್ರಶಾಂತ. ನೀಟಾಗಿ ಇನ್ನೇನ್ ಮಾಡೋದು ಮಿಕ್ಸ್ ನ ಇದೇ ತರ ಒಂದ್ ನಿಮಿಷ ಕೊಡಿ. ಕೈಯಲ್ಲೇ ಮಾಡ್ತೀನಪ್ಪ ನೀಟಾಗಿ. ಕೈಯಲ್ಲ, ಒಂಚೂರು ಮಾಡು, ಆಮೇಲೆ ಬೇಕಂದ್ರೆ ಹಸಿಟ್ ಹಾಕ್ಬಿಟ್ಟು ಮಾಡಂತೆ. ಇವಾಗ ನೀಟಾಗಿ 5 to 10 ಮಿನಿಟ್ಸ್ ಇದನ್ನ ಕಲ್ಸ್ಬೇಕು ಗೈಸ್. ಅವ್ರಿಗೆ ಗೊತ್ತಾಗಲ್ಲ, ಆಕ್ಚುಲಿ ಮೇನ್ ಇದೇ ಇರೋದು, ಕಲ್ಸಿದ್ರೇನೆ ಚಂದ ಅದು. ಒಂಚೂರು ಪ್ರಶಾಂತ ಇಲ್ಲಿ ಒರ್ಸು ಗೈಸ್. ಇದು ಇವಾಗ ಈ ತರ ಇದೆ, ಒಂದು 1 hour ಆದ್ಮೇಲೆ ಊದ್ಕೊಡುತ್ತದು. ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಮೇನ್ ಇದೇ ಇರೋದು. ಇವಾಗ ಇದಾಕು, ಒಂಚೂರು ಹಸಿ ಹಾಕು. ಅದ್ ಹಂಗೆ ಬಂದ್ಬಿಡ್ತು ನೋಡಿ ಗೈಸ್. ಹಿಂಗ್ ಬರ್ಬೇಕು ನೀಟಾಗಿ, ಚಪಾತಿ ಹಿಟ್ಟು ಕಲ್ಸ್ದಂಗೆ. ಏನಪ್ಪ ಇದ್ ನೋಡಿ, ಇಷ್ಟೇ ಇದೆಯಲ್ಲ, ಆಮೇಲೆ ಎಷ್ಟಾಗುತ್ತೆ ನೋಡು, ನೀನೇ ಹೇಳ್ತೀಯ. ನಾನೇನ್ ದಪ್ಪ ಇದ್ದೀನಾ? ನಿನ್ ಫೇವ್ರೇಟ್ ಇಲ್ವಾ? ನಿನ್ ಫೇವ್ರೇಟ್ ಇಲ್ವಾ? ತಿಂದಿದ್ದೀನಿ ಚಿಕ್ಕ ವಯಸ್ಸು. ಇವಾಗ ತಿನ್ನೋದು ಇಲ್ಲ ಬಿಡು ಗೈಸ್. ಡೋನಟ್ ಅಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ ಗೊತ್ತಾ? ಚಾಕ್ಲೇಟ್ ಬರುತ್ತೆ, ಆಮೇಲೆ ಬ್ಲೂಬೆರಿ ಬರುತ್ತೆ, ಸ್ಟ್ರಾಬೆರಿ ಬರುತ್ತೆ. ನೀನ್ ಯಾವ್ದು ಮಾಡ್ತಿದ್ಯಾ ಅಂತ ನಾನ್ ನಿನ್ನ ಕೇಳ್ತಿರೋದು ಇವಾಗ. ಇದಾದ್ಮೇಲೆ 1 hour ಬಿಡ್ಬೇಕು. 1 hour ವರೆಗೂ ವೇಟ್ ಮಾಡ್ಬೇಕು ಗೈಸ್. ಲಾಂಗ್ ಪ್ರೊಸೀಜರ್ ಗೈಸ್. ನೋಡಿ ಹೆಂಗಾಗಿದೆ ಇವಾಗ. ಹಿಂಗ್ ಬರುತ್ತೆ ನೋಡ್ ಪ್ರಶಾಂತ. ಹಿಂಗ್ ಬರ್ಬೇಕು. ಡೋನಟ್ ಮೇನ್ ಇದು ಇಂಪಾರ್ಟೆಂಟ್ ಗೈಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 10 ಮಿನಿಟ್ಸ್ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಹಿಂಗೆ ಈ ತರ ಬರಲ್ಲ, ಆಮೇಲೆ ನಿಂಗೆ ಊದ್ಕೊಳ್ಳಲ್ಲ ಅದು. ಡೋನಟ್ ತಿನ್ನು ಸುಮ್ನೆ ಅಲ್ಲಿ. ನಾನ್ ಆಡಾಡಿದ್ರಯ್ಯ. ಹಿಂಗ್ ಮಾಡಿ ಮಾಡ್ಬೇಕು ಗೈಸ್.
ಗೈಸ್ ನಾನು ಒಂದ್ ಬಟ್ಟೆ ಕೇಳ್ದೆ, ಎಲ್ಲಾರು ಪಂಪು ಪಂಚೆ ಕೊಳ್ಳ ಅಂತ ಕೇಳ್ತವ್ರೆ. ಗೈಸ್ ಇವಾಗ ಹಿಂಗೆ ಕ್ಲೋಸ್ ಮಾಡಿ ಇಡಬೇಕು 1 ಅವರ್. ಆಫ್ಟರ್ 1 ಅವರ್ ಬರುವ ಊದ್ಕೊಂಡಿದ್ರೆ ಓಕೆ ಡೋನಟ್, ಇಲ್ಲ ಅಂದ್ರೆ ಕಷ್ಟ. ಆಫ್ಟರ್ 1 ಅವರ್ ಊತಿಲ್ಲ ಅಂದ್ರೆ ಒಬ್ಬಟ್ಟು ಚಪಾತಿ ಮಾಡ್ಬಿಡು, ಪೂರಿ ಮಾಡ್ಬಿಡೋಣ. ಮೈದಲ್ಲಿ ಪೂರಿ ಮಾಡ್ಬಿಡು. ಅದೇ ಮೈದಾದಲ್ಲಿ ಪೂರಿ. ಏನೇನೋ ಮಿಕ್ಸ್ ಮಾಡ್ಬಿಟ್ಟಿದ್ಯಪ್ಪ. ಡೋನಟ್ ಸವಾಸನೆ ನೋಡಿದ್ರೆ ಒಂಥರ ಅನ್ಸುತ್ತೆ. ತಿನ್ನಕ್ ಮಾತ್ರ ಚೆನ್ನಾಗಿರುತ್ತೆ. ನಾನ್ ತಿಂದಿದ್ದೀನಾ? ತಿಂದಿದ್ಯಾ? ಒಂಚೂರು ಟೇಸ್ಟ್ ಮಾಡಿದ್ಯಾ ಪ್ರಶಾಂತ? ಸತಿರು ನೀ ತಿಂದಿಲ್ಲ. ಟೇಸ್ಟ್ ಮಾಡಿದ್ಯಾ? ಸುಳ್ಳು ಹೇಳ್ಬೇಡ. ನಾನ್ ತಿಂದೇ ಇಲ್ಲ ಗೈಸ್. ಗೈಸ್ ಅವ್ರು ತಿಂದಿದ್ದಾರೆ, ತಿಂದಿದ್ದಾರೆ. ಸುಸ್ತಾಗ್ಬಿಟ್ಟು ಗೈಸ್. ಅಯ್ಯೋಪ್ಪ, ಇದನ್ ಮಾಡಿದ್ ನಾನು, ಸುಸ್ತಾಗೋಯ್ತಂತೆ. ಓಕೆ 1 ಅವರ್ ರೆಸ್ಟ್ ಮಾಡು. 1 ಅವರ್ ರೆಸ್ಟ್ ಆದ್ಮೇಲೆ ಬರೋಣ ಗೈಸ್. ಟೇಕ್ ಎ ಬ್ರೇಕ್. 1 hour later. ಗೈಸ್ ಇವಾಗ 1 ಅವರ್ ಬಿಟ್ಟಿದ್ವಾ? 1 ಅವರ್ ಆದ್ಮೇಲೆ ತೆಗಿತಾ ಇದ್ದೀನಿ. ಈಗ ಗೊತ್ತಾಗುತ್ತೆ. ಫೈನಲಿ 1 ಪ್ರೊಸೀಜರ್ ಸಕ್ಸಸ್ ಆಗಿದೆ. ಸೊ ಇವಾಗ ಇದನ್ನ ಏನ್ ಮಾಡ್ಬೇಕು? ನೀಟಾಗಿ ಮಾಡು. ಒಂದೊಂದೆರಡು ಮಾಡು. ಒಂದೆರಡು 5 ಸಾಕಾ? ಸದ್ಯಕ್ಕೆ ಸಾಕು. ಇನ್ನೂ ಮಾಡ್ಬೋದು. ಅದೇ ಆ ಟ್ರೇಯಲ್ಲಿ ಎತ್ಕೊಂಡು ಹಾಕೋಣ. ಹೋಯ್ತು. ತುಂಬಾ ಚಿಕ್ಕದಾಯ್ತು ಅನ್ಸ್ತಿದೆ ನನಗೆ. ಸ್ಮಾಲ್ ಡೋನೆಟ್ ಆಗ್ಬೋತಾ? ಇವಾಗ ಇನ್ನೊಂದು ಸ್ಟೆಪ್ ತಗೋತಾ ಇದೀವಿ. ದೊಡ್ಡ ಡೋನಟ್ ಮಾಡೋಣ ಅನ್ಕೊಂಡಿದ್ವಿ, ಗೊತ್ತಿಲ್ಲ. ಇನ್ನೊಂದೆರಡು ಮಾಡ್ಬಿಡು. ಈ ತರ ಇದೆ ಇವಾಗ. ಇದಾದ್ಮೇಲೆ ಇದು ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಅಷ್ಟ್ರಲ್ಲಿ ಎಣ್ಣೆ ಬಿಸಿ ಆಗುತ್ತೆ. ಆಮೇಲೆ ಇದಕ್ಕೆ ನ್ಯೂಟೆಲ್ಲ ಹಾಕಕ್ಕೆ ಅದೊಂದು ಪ್ರಿಪೇರ್ ಮಾಡ್ಕೋಬೇಕು. ಕವರ್ ಮಾಡಿ ಇಡ್ತಾ ಇದ್ದೀನಿ ಇವಾಗ. ಉಲ್ಟಾ ಮಾಡ್ತೀಯಾ? ಕಟ್ ಮಾಡ್ಬಿಡ್ತೀಯಾ? ದೊಡ್ಡದಾಯ್ತು. ಒಂಚೂರು ಡೋನಟ್ ಆದ್ಮೇಲೆ ಒಂಚೂರು ಶುಗರ್ ಪೌಡರು, ಸಿನಮನ್ ಪೌಡರ್ ಹಾಕೊಳ್ಳೋಣ. ನಾನು ಸಿನಮನ್ ಪೌಡರ್ ಹಾಕೋತಾ ಇದ್ದೀನಿ. 1/2 ಸ್ಪೂನ್ ಅಷ್ಟೇ, ಸ್ಪ್ರಿಂಕಲ್ ತರ. ಮಿಕ್ಸಿಂಗ್ ಆಗಿದೆ. ಈ ಡೋನಟ್ ಫ್ರೈ ಮಾಡಾದ್ಮೇಲೆ ಇದ್ರಲ್ಲಿ ಹಾಕಿ ಒಂಚೂರು ಸ್ಪ್ರಿಂಕಲ್ ಮಾಡಿದ್ರೆ ಮೇಲೆ ಡೋನೆಟ್ ಮೇಲೆ ಶುಗರ್ದು ಟೇಸ್ಟ್ ಬರುತ್ತಲ್ಲ, ಶುಗರ್. ಚಿಕ್ಕದ್ ಬಿಡ್ತಾ ಇದ್ದೀನಿ ಎಣ್ಣೆಗೆ. ನೋಡುವ ಬನ್ನಿ. ಚಿಕ್ಕ ಡೋನಟ್ ಆಗುತ್ತೆ. ದೊಡ್ಡದ್ ಮಾಡುವ ಪ್ರಶಾಂತ, ಅಲ್ವಾ? ತೆಗ್ಬಿಟ್ಟು ದೊಡ್ಡದ್ ಮಾಡೋಣ. ಇದಿರ್ಲಿ ಬಿಡು, ಇನ್ನೂ ಐತಲ್ಲ. ಇವಾಗ ಬಂತು ಗೈಸ್, ಕಲರ್ ಬಂದಿದೆ ನೋಡಿ. ಶೇಪ್ ಬಂದಿಲ್ಲ, ಶೇಪ್ ಬರುತ್ತೆ ಇವಾಗ. ಬೇರೆದ್ ಹಾಕ್ತೀನಿ, ದೊಡ್ಡದ್ ಹಾಕ್ತೀನಿ, ಶೇಪ್ ಬರುತ್ತೆ. ಪರವಾಗಿಲ್ಲ ಗೈಸ್. ಪ್ರಶಾಂತ ಡೋನಟ್ ಮಾಡ್ಬಿಟ್ರು. ಇವಾಗ ಇವ್ರು ಹಾಕ್ತವ್ರೆ. ನಿಧಾನಕ್ಕೆ ಹಾಕು. ಅಯ್ಯೋ ಓ ಪ್ರಶಾಂತ, ಬೇಗ ಎತ್ತು. ಹೋಯ್ತು. ಹಂಗ್ ಮಾಡ್ಬೇಡ. ಹೋಯ್ತು. ಏನಾಗಿಲ್ಲ. ಅದು ಊದ್ಕೊಳ್ಳಲ್ಲ ಪ್ರಶಾಂತ. ನೋಡು, ಅದು ನೀನ್ ಹಿಂಗ್ ಸೆಂಟ್ರಲ್ ಮಾಡಿದ್ರೆ ಊದ್ಕೊಳ್ಳಲ್ಲ. ನಿನ್ ಕೆಲ್ಸ ಏನೈತೆ ನೀನ್ ಮಾಡ್ಬೇಕು. ನಾನು 7 ಗಂಟೆರು ವೇಟ್ ಮಾಡ್ಬೇಕು. ನೀನ ಹೋಗಿ ಹಾಕ್ಬಿಟ್ರೆ ಬರಲ್ಲ. ಅಲ್ಲ, ನಾನು ಹೇಳೋದ್ನ ಕೇಳು ಅಂತ ಹೇಳ್ತಿರೋದು. ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಹಿಂಗ್ ಸ್ಪ್ರಿಂಕಲ್ ಮಾಡ್ತಾ ಇದೀನಿ. ಹಿಂಗ್ ಮಾಡಿ ಇದು ಯಾವ್ದೋ ಶೇಪ್ ಆಗ್ಬಿಟ್ಟಿದೆ ಗೈಸ್. ಚೆನ್ನಾಗಿ ಬಂದಿದೆ. ನೀನ್ ಹಾಕಿರೋದಲ್ಲಿ ಗೈಸ್. ನಾನು ಇವಾಗ ಇದನ್ನ ಈ ಕಡೆ ಮಾಡೋದು. ಹಿಂಗ್ ಮಾಡಿದೀನಿ. ಇವಾಗ ಇದಕ್ಕೆ ನೋಡು, ಹಿಂಗ್ ಊದ್ಕೊಳ್ಳೋದು ನೋಡ್ ಪ್ರಶಾಂತ. ಸ್ವಲ್ಪ ಹಾಕ್ಲಾ? ಹಿಂಗ್ ಪೂರಿ ತರ ಊದ್ಕೊಳ್ಳುತ್ತೆ, ಆಯ್ತಾ? ಇವಾಗ ಆಮೇಲೆ ಇದನ್ನ ಟರ್ನ್ ಮಾಡು.
ಏನ್ ಸ್ಪೂನ್ ಎತ್ಕೊಂಡು ಹಾಕು ಪ್ರಶಾಂತ. ಇಟ್ಕೋಬೇಕು. ಗಾಯ್ಸ್ ಡೋನಟ್ ಬಂತು, ಟೇಸ್ಟ್ ಮಾಡುವ. ಅದನ್ನ ಹಾಕಿದ್ರೆ ಎಲ್ಲರೂ ಒಂದೊಂದೊಂದು ಬಿಸಿ ಬಿಸಿ ಡೋನಟ್. ಜಾಸ್ತಿ ಹಾಕು. ಇರಮ್ಮ. ಇದು ಜಾಸ್ತಿ ಕಟ್ ಮಾಡು ಪ್ರಶಾಂತ, ದೊಡ್ಡದಾಗಿ ಹೋಗುತ್ತೆ. ಕಟ್ ಮಾಡಿದ್ದೀನಮ್ಮ. ಇಲ್ಲ ಕೊಡಿ, ನಾನು ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಬಂತು ನೋಡಿ ಗೈಸ್. ಇವಾಗ ತುಂಬಾ ಜಾಸ್ತಿ ಹಾಕಿದ್ರೆ, ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ನಿಂಗೆ ಮೇಲೆ ಬರಲ್ಲ. ಹಿಂಗೆಲ್ಲ ಹಾಕಿ ವಿಪಿಂಗ್ ಕ್ರೀಮ್ನ ಹಾಕ್ತಾ ಇದೀನಿ ನಾನು. ಫಸ್ಟು ಯಾರು ಟೇಸ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಮನೇಲಿ ಪಮ್ಮು ಟೇಸ್ಟ್ ಮಾಡ್ತಾನೆ. ಅವನಿಗೆ ಇದು ಇಷ್ಟ, ಅದಕ್ಕೆ ಹಾಕ್ತಾ ಇದ್ದೀನಿ. ಲೆಟ್ ಮೀ ಗಿವ್ ಇದನ್ನ ಪಮ್ಮು ಕೊಡೋಣ, ಟ್ರೈ ಮಾಡ್ಸೋಣ ಬನ್ನಿ. ಚಿಕ್ಕ ಡೋನಟ್. ಈ ಪ್ರಶಾಂತ್ ಮಾಡಿದ್ದು. ಕೇಕ್ ತರ ಬಂದೈತಾ? ನಾವ್ ಇನ್ನೂ ಟ್ರೈ ಮಾಡಿಲ್ಲ. ಪಮ್ಮುನೇ ಫಸ್ಟ್ ಟ್ರೈ ಮಾಡಿದ್, ಯಾಕಂದ್ರೆ ಅವನಿಗೆ ಡೆಸರ್ಟ್ಸ್ ಈ ತರ ಎಲ್ಲ ತಿಂದಿದ್ದಾನೆ, ಅದಕ್ಕೆ ಪ್ರಶಾಂತ್ ತಿಂದಿಲ್ಲ. ಬೇರೆ ಕೊಡ್ತೀನಿ ಇರು, ಇದು ಚಾಕ್ಲೇಟ್ ತೆಗ್ದಿ. ಅದೇ ನಾನು ಸಿರಪ್ ಹಾಕಿದ್ದೀನಲ್ಲ ಅದು. ಹೌದಾ, ಇದು ಅಮ್ಮಂಗ್ ಕೊಡೋಣ. ನೋಡಿ ಎಣ್ಣೆ ಹಾಕ್ಬಿಟ್ಟೆ. ಓಕೆನಾ? ಬಂದಿದಮ್ಮ ದೊಡ್ಡದಲ್ವಾ? ಇದನ್ನು ಹಾಕು ಒಳಗಡೆ. ಇನ್ನೊಂಚೂರು ಹಾಕು. ಇದಾಗ್ಬಿಡುತ್ತೆ. ಒಂದು 5 ನಿಮಿಷ ಬಿಡ್ಬೇಕಾ? ಏನಾಗಲ್ಲ. ಅಲ್ಲ ಸೆಟಲ್ ಆಗಕ್ಕ ಅಷ್ಟೊಂದು ಬಿಡಮ್ಮ. ಇದನ್ನ ಏನ್ ಮಾಡ್ತೀನಿ ಗೊತ್ತಾ? ನೋಡಿ ಗೈಸ್ ಹೆಂಗ್ ಬಂದಿದೆ. ಚೆನ್ನಾಗಿ ಬಂದಿದೆ ಆಕ್ಚುಲಿ. ಸಕ್ಕತ್ತಾಗಿದ್ದಲ್ಲ ಪ್ರಶಾಂತ? ಚಾಕ್ಲೇಟ್ ಸಿರಪ್ ಹಾಕ್ತಾ ಇದೀನಿ. ವಾವ್, ಸೂಪರ್ ಆಗಿದೆ ಗೈಸ್. ಇವಾಗ ನಾವು ನಮ್ಮ ಅತ್ತೆಗೆ ಟೇಸ್ಟಿಗೆ ಕೊಡ್ತಾ ಇದೀವಿ, ಬನ್ನಿ. ತಿನ್ನಲ್ವಾ? ಚಾಕ್ಲೇಟ್ ತಿನ್ನಲ್ವಾ? ಆಯ್ತು, ನಿಮ್ಗೆ ಮನೆಯಲ್ಲೇ ಮುಂದ್ಗಡೆನೆ ಮಾಡಿದೀವಿ ಗೈಸ್. ಹೆಂಗ್ ಬರುತ್ತೆ? ಒಳಗೆ ಏನೇನೋ ಇದೆ. ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಇದೆ, ತಿನ್ನು. ಅಲ್ಲಿ ಸಾಕು ಸಾಕು, ನನಗೆ ಇಷ್ಟ ಆಗುತ್ತೆ. ಪ್ರಶಾಂತಿಗೆ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಸಾಕು. ನಾನು ಜೇಮ್ ಜೊತೆ ತಿಂತಾ ಇದೀನಿ ಗೈಸ್. ಅಮ್ಮ ಟ್ರೈ ಮಾಡಿಲ್ಲ, ನಂದೇ ಫಸ್ಟ್. ನಾನು ತಿನ್ನೋದೇ ಇಲ್ಲ. ತಿಂದೇ ಇಲ್ಲ. ನಾನ್ ಮಾಡಿದ ಫಸ್ಟ್ ತಿಂದಿರೋದು. ಪ್ರಶಾಂತ ಬ್ಲ್ಯಾಕ್ ಆಗೋಯ್ತು ಜಾಸ್ತಿ. ಆಕ್ಚುಲಿ ಚೆನ್ನಾಗಿಲ್ಲ, ಇದು ಜರ್ಮ್ಸ್ ಅಲ್ಲ ಇದು ಪ್ರಶಾಂತ, ಇದು ಜರ್ಮ್ಸ್ ಗೈಸ್. ನಾವು ಏನ್ ಮೋಸ ಹೋದ್ವಿ ಅಂದ್ರೆ, ಇಲ್ಲಿ ನೋಡಿ, ಸೆಂಟರ್ ಫ್ರೂಟ್ ಜಲ್ಲಿ ಅಲ್ಲ, ಸೆಂಟರ್ ಫ್ರೂಟ್ ಬೂಮರ್ ಗೈಸ್. ಬೂಮರ್ ತಗೊಂಡವಲ್ಲ ಹಾಕಿದೀವಿ. ಇವಾಗ ಡೋನಟ್ ತರ ಇದೆ ಗೈಸ್. ಓ ಜೇಮ್ಸ್ ಅಂತ ಎತ್ತಾಕ್ತಿಯಲ್ಲ, ನನಗೆ ಗೊತ್ತೇ ಇಲ್ಲ ನೀನ್ ಏನ್ ಜೆಮ್ಸ್ ತಂದಿದ್ಯಾ. ಅಂತ ಐತೆ ನೋಡೋದಕ್ಕೆ, ಅದಕ್ಕೆ ನೋಡಿದ್ದು. ಬಟ್ ನೋಡಕ್ ಡೆಕೋರೇಟಿವ್ ಆಗಿತ್ತು ಗೈಸ್ ಅದು. ಸೊ ಫೈನಲಿ ವಿ ಹ್ಯಾವ್ ಡನ್ ಡೋನಟ್. ಸಗದಾಯ್ತು. ಹೆಂಗಿತ್ತು ಪ್ರಶಾಂತ್? ಹೆಂಗಿತ್ತು ಪ್ರಶಾಂತ್? ನಿಂಗೆ ಹೆಂಗ ಅನ್ಸ್ತು? ಸ್ಟಾರ್ಟಿಂಗ್ ಮಾಡೋದು ಆಗುತ್ತೋ ಇಲ್ವೋ ಅಂತ ಅನ್ಸ್ತಾ? ಅದು ಇನ್ನ ಊದ್ಕೊಡುತ್ತೆ ಅನ್ಕೊಂಡಿದ್ದೆ, ಊತಿರ್ಲಿಲ್ವಾ, ಏನೋ ಆಗ್ಬೋದೇನೋ ಅನ್ಕೊಂಡೆ. ಆಕ್ಚುಲಿ ಅದು ನೀಟಾಗಿ ಫಸ್ಟ್ ಟೈಮ್ ಹಾಕುವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು, ಇಲ್ಲ ಅಂದ್ರೆ ಅದು ಊತಲ್ಲ. ಕೈಂಡ್ ಆಫ್ ಪೂರಿ ತರಾನೇ ಗೈಸ್, ಬಟ್ ಒಳಗಡೆ ಗ್ಯಾಪ್ ಇರುತ್ತೆ. ಸೊ ಅದು ಬನ್ ತರ ಆದ್ಮೇಲೆ ಇದನ್ನ ನೀವು ಬನ್ ತರಾನು ಯೂಸ್ ಮಾಡೋ. ಸ್ವೀಟ್ ಬನ್ ತರಾನು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಡೋನಟ್ ತರಾನು ಮಾಡ್ಬೋದು. ಸಕ್ಕತ್ತಾಗಿತ್ತು, ಟೇಸ್ಟಿ ಆಗಿತ್ತು. ಇಟ್ ವಾಸ್ ಲೈಕ್ ಸಖತ್ ಕ್ರೇವಿಂಗ್ಸಿಗೆ ಮನೇಲೆ ಮಾಡ್ಕೊಂಡು ತಿನ್ನೋ ತರ. ಔಟ್ಸೈಡ್ ಹೋಗೋ ಅವಶ್ಯಕತೆನೇ ಇಲ್ಲ, ಮನೇಲೆ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಈ ತರ ಯಾವ್ದಾದ್ರು ಡೆಸರ್ಟ್
ಆಯ್ತು ಗೈಸ್, ಅವರೇ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಹೆಲ್ಪ್ ಮಾಡಿದಷ್ಟೇ ಇವ್ರು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ. ಪ್ರಶಾಂತ. ಹಂಗೆ ಥ್ಯಾಂಕ್ ಯು ಸೋ ಏನೋ ಮಚ್. help ಬೇಕಾದ್ರೆ ಕೇಳು. ಸೊ ನೆಕ್ಸ್ಟ್ ಯಾವ ತರ ಫುಡ್ ಡೆಸರ್ಟ್ ಇಲ್ಲ ಏನೇ ಫುಡ್ ಬ್ಲಾಗ್ ಬೇಕು ವಿತ್ ಪ್ರಶಾಂತ್ ಅಂದ್ರೆ ಕಮೆಂಟ್ ಮಾಡಿ ಮಾಡ್ತೀವಿ. Bye. ಸೊ ಈ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. Bye-bye.